ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಬಸ್ಸಲ್ಲಿದ್ದೀವಿ. ಯಾರು ಬಸ್ಸು ಫುಲ್ ಖಾಲಿ ಇದೆ, ಎಲ್ಲೋ ಹೋಗ್ತಾ ಇದ್ದಾರೆ, ಯಾರೂ ಇಲ್ಲ ಅನ್ಕೋಬೇಡಿ. ಇನ್ನೂ ಯಾರೂ ಬಂದಿಲ್ಲ, ಫಸ್ಟ್ ನಾವೇ ಬಂದಿದ್ದೀವಿ. ಸೊ ಇವತ್ತು ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಬಂದ್ವಿ. ಜಾಳಿ ಕ್ರಾಸ್ಗೆ ಸಿಕ್ಕಾಪಟ್ಟೆ ರಶ್ಶು ಬಸ್ಸುಗಳು, ಯಾವ ಬಸ್ಸೇ ಸಿಕ್ಕಿಲ್ಲ. ಇದು ಯಾವುದೋ ಪ್ರೈವೇಟ್ ಗಾಡಿ ಬಂತು. ಸೊ ಅದಕ್ಕೆ ಟಿಕೆಟ್ ತಗೊಂಡು ಕುಂತಿದ್ದೀವಿ. ಅವಾಗ ಇನ್ನೂ ಯಾರು ಹತ್ತಿಲ್ಲ. ಇದನ್ನು 10 ಗಂಟೆಗೆ ಬಿಡುತ್ತೆ ಅಂದರು. ಸೊ ಇನ್ನೂ ಇಲ್ಲಿ 9:15 ಆಗಿದೆ. ಇನ್ನೇನು 1/4 ಗಂಟೆ ಅಂತವ್ರೆ, ಯಾರು ಬರಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ನೋಡೋಣ ಈ ಧರ್ಮಸ್ಥಳ ಟ್ರಿಪ್ ಹೇಗಿರುತ್ತೆ, ಯಾವ ಥರ ಇರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈ ಧರ್ಮಸ್ಥಳ ಟ್ರಿಪ್ಗೆ ನಾನೊಬ್ಬನೇ ಹೋಗ್ತಾ ಇಲ್ಲ, ನಮ್ಮ ಫ್ರೆಂಡ್ಸ್ ಇದ್ದಾರೆ ಇಬ್ಬರು. ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಇವರು ನಮ್ಮ ಮಧು ಅವರು ಅಂತ, ಇವರು ನಮ್ಮ ವಿನಯ್ ಹಿಂದಿ ಮೇಸ್ಟ್ರು, ನಮ್ಮ ಮಾವರು ಅಂತ. ಸೊ ಕೆಳಗೆ ಹೋಗಿ ನೋಡೋಣ ಬಸ್ಸು ಹೇಗಿದೆ ಅಂತ. ಅಣ್ಣ ಒಂಚೂರು. ಸೊ ನಾವು ಹೋಗ್ತಾ ಇರೋ ಬಸ್ ಇವತ್ತು ತೋರಿಸ್ತೀನಿ ನೋಡಿ. ಇದೇ ನಾವು ಹೋಗ್ತಾ ಇರೋ ಬಸ್ಸು. ಸೊ ಗಾಯ್ಸು, ಧರ್ಮಸ್ಥಳ ಹೋಗೋ ಗಾಡಿ ಹೋಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದೆಯಾ ಅಂದರೆ ಮತ್ತೆ ಗುರುಗುಂಟೆಪಾಳ್ಯ ಹೋಗ್ತಾ ಇದೆ. ಸೊ ಅಲ್ಲಿ ಯಾವ ಸೀಟ್ ಇದ್ದಾವಂತೆ, ಅದು ಹಾಕ್ಕೊಂಡು ಬರ್ಬೇಕಂತೆ ಅಲ್ಲಿಂದ. ಸೊ ಇವಾಗ ಗುರುಗುಂಟೆಪಾಳ್ಯ ಹೋಗಿ ನಮ್ಮ ಮತ್ತೆ ಜಾಳಿ ಕ್ರಾಸ್ ಬಂದು ಅಲ್ಲಿಂದ ಧರ್ಮಸ್ಥಳ. ಟೋಟಲಿ ಇವತ್ತು ಒಂದು 11 ಗಂಟೆ ಆಯ್ತದೆ ಇಲ್ಲೇ. ನಮ್ಗೆ ಗೊತ್ತು ಬಸ್ ಸಿಗಲಿಲ್ಲ ಅಂದರೆ ಸಂಡೇ ಬಂದರೆ ಇದೇ ಲೆಕ್ಕಾಚಾರ ಆಗೋದು. ಸೊ ಬನ್ನಿ ನೋಡೋಣ ಹೆಂಗಾಗುತ್ತೋ ಹಂಗಾಗಲಿ. ಜಾಳಿ ಕ್ರಾಸಿಂದ ಗುರುಗುಂಟೆಪಾಳ್ಯಕ್ಕೆ ಬಂದುಬಿಟ್ರು. ಇಲ್ಲಂತೂ ಸೀಟ್ ತುಂಬ ಅಷ್ಟೊತ್ತಿಗೆ ತುಂಬ ಬೋರ್ ಹೊಡಿತಾ ಇತ್ತು. ನಮಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಸೊ ಹೊರಗಡೆ ನೋಡಿದಕ್ಕೆ ನಿಮ್ಮ ನೆಚ್ಚಿನ ಬಡವರ ಬಾದಾಮಿ ಅಂತೂ ಹೆಸರುವಾಸಿಯಾಗಿರುವಂತಹ ಕಡಲೆಕಾಯನ್ನು ತಗೋಬರೋಣ ಅಂತ ಹೋದೆ. ಈ ಟೈಮ್ ಪಾಸ್ ಮಾಡೋದಕ್ಕೆ ಇದೊಂದೇ ಆಪ್ಷನ್ ಅಂತ ನಾವು ಹುಡುಕೊಂಡು ಹೋದೆ. ಕಂಡಕ್ಟರ್ ಕ್ಲೀನರ್ ಅಂತೂ ಒಬ್ಬೊಬ್ಬರನ್ನೇ ಕರ್ಕೊಬಂದು ಕೂರಿಸ್ತಾನೆ ಇದ್ರು. ನಾವಂತೂ ಬಸ್ ಎಲ್ಲ ಫ್ರೀ ಆಗಿರುತ್ತೆ ಅಂದ್ಕೊಂಡು ನಾವು ಹತ್ಕೊಂಡ್ವಿ. ಕೊನೆಗೂ ಗುರುಗುಂಟೆಪಾಳ್ಯ ಬಿಟ್ಟು ಬಸ್ ಮೂವ್ ಆಯಿತು. ನಾವಂತೂ ಸಿಕ್ಕಾಪಟ್ಟಿ ಖುಷಿಯಾಗಿದ್ವಿ. ಕೊನೆಗೂ ನಾವು ಎಲ್ಲಿ ಬಂದ್ವಿ, ಎಲ್ಲ ಹತ್ಕೊಂಡಿದ್ದೀವೋ ಅದೇ ಜಾಗಕ್ಕೆ ಬಂದು ನಿಲ್ಲಿಸ್ದ ಅವನು. ಯಾಕಂದರೆ ಇಲ್ಲೂ ಸೀಟ್ಗಳು ಹತ್ತಿಸ್ಕೋಬೇಕು ಅಂತ. ನಾವಂತೂ ಬಸ್ಸು ಫುಲ್ ಫ್ರೀ ಆಗಿದೆ, ನಾವೇ ಆರಾಮಾಗಿ ಕುತ್ಕೊಂಡು ಮನಿಕೊಂಡು ಹೋಗ್ಬೋದು ಅಂತ ನಾವು ಅಂದ್ಕೊಂಡಿದ್ವಿ. ಕೊನೆಗೂ ಕಂಡಕ್ಟರ್ ಕ್ಲೀನರ್ ಸೇರ್ಕೊಂಡು ಬಸ್ ಎಲ್ಲ ಫುಲ್ ರಶ್ ಮಾಡಿಬಿಟ್ರು ಗುರು. ಏನು ಜನ ಆಗ್ಬಿಟ್ರು, ಬಸ್ ತುಂಬ ಜನ ಆಗ್ಬಿಟ್ರು. 10:45ಗೆ ಹೋಗ್ತೀನಿ ಅಂದರು. 11 ಗಂಟೆ ಆಯಿತು, ಬಸ್ಸೇನು ಫುಲ್ ಆಯಿತು. ಕೊನೆಗೂ ಬಸ್ ಫುಲ್ ಮಾಡಿದ್ರು. ನಾವೊಬ್ಬರೇ ಆರಾಮಾಗಿ ಹೋಗ್ಬೋದು ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಯಾರು ನೋಡ್ತಾರೆ, ಅದೇ ನಿನ್ನ ಯೂಟ್ಯೂಬ್ ಐತಿಲ್ಲ ಅಲ್ಲ, ಮೊಬೈಲ್ ಇತ್ತು, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ. ಬಸ್ ಅಂತೂ ಮೂವ್ ಆಯಿತು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಸ್ ಹೋಗ್ತಾ ಇದ್ದಲ್ಲಪ್ಪ ಅಂದ್ಬಿಟ್ಟು ಸ್ವಲ್ಪ ಒಂದು 50 ಕಿಲೋಮೀಟ್ರ್ ಹೋದ ತಕ್ಷಣ ಊಟಕ್ಕೆ ಹಾಕ್ಬಿಟ್ರು ಗುರು. ಊಟಕ್ಕೆ ಹಾಕಿದ ಪ್ಲೇಸ್ ಮಾತ್ರ ಸಖತ್ತಾಗಿತ್ತು. ಬಟ್ ನಾವು ಅವಾಗೆ ಊಟ ಮಾಡ್ಕೊಂಡು ಬಂದಿದ್ವಿ ಮನೆಗೆ. ಸೊ ನಾವೇನು ಊಟ ಮಾಡಲಿಲ್ಲ, ಅಲ್ಲೇ ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಇಲ್ಲಂತೂ ಒಳ್ಳೊಳ್ಳೆ ಬಸ್ಸುಗಳೆಲ್ಲ ಬಂದಿತ್ತು. ಆ ಬಸ್ಗಿನ್ನ ಈ ಬಸ್ ಚೆನ್ನಾಗೈತೆ, ಈ ಬಸ್ಗಿನ್ನ ಆ ಬಸ್ ಚೆನ್ನಾಗೈತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಈ ಪ್ಲೇಸು. ಫೈನಲಿ ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ಸೊ 4:15ಗೆ ಬಿಡ್ತೀನಿ ಅಂದವರು ಬಸ್ಸವರು 6 ಗಂಟೆಗೆ ಕರೆಕ್ಟಾಗಿ ಬಿಟ್ಟಿದ್ದಾರೆ. ಬೆಳ್ಕರಿತು. ಇವಾಗ ನಮ್ಮ ಮಾವರು ಮಂಡೆ ಕೊಡೋಕೆ ಬೇರೆ ಹೋಗ್ತಾ ಇದ್ದಾರೆ. ಸೊ ಎಷ್ಟು ತಾಕತ್ತೋ ಗೊತ್ತಿಲ್ಲ. ಇವತ್ತು ಭಾನುವಾರ ಬೇರೆ, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಸೊ ಬನ್ನಿ ಹೇಗಿರುತ್ತೆ ಅಂತ ನೋಡೋಣ ಮುಂದೆ. ಬಂದ ತಕ್ಷಣ ಟೀ ಬ್ರೇಕ್, ಕಾಫಿ ಕುಡಿಯೋಕ್ಕೆ ಬಂದಿದ್ದೀವಿ. ಯಾರು ಬೆಳಗ್ಗೆ ಟಿಫನ್ ರೆಡಿ ಗುರು. 6 ಗಂಟೆಗೆ ಕಾಫಿ ಹೇಳಿದೆ, ಟೀ ಹೇಳಿ. ಹಾಂ
ನಮ್ಮ ಹುಡುಗರು ಬೇರೆ ಬಂದ್ಬಿಟ್ಟವ್ರೆ ಸರ್ಪ್ರೈಸ್ ಆಗಿ. ಕುಮಾರಸ್ವಾಮಿ ಗಿರೀಶ್ ಅವರು ಬಂದ್ಬಿಟ್ಟವ್ರೆ, ಸರ್ಪ್ರೈಸ್ ಕೊಟ್ಬಿಟ್ಟವ್ರೆ ನಮ್ಗಾದ್ರೆ. ಧರ್ಮಸ್ಥಳ ಎಂಟ್ರಿ ಕೊಟ್ಟ ತಕ್ಷಣ ಟೀ ಕುಡಿಯೋಣ ಅಂತ ಬಂದ್ವಿ. ನಮ್ಮ ಹುಡುಗರು ಊರಿಂದ ಬಂದಿದ್ದಾರೆ, ಸರ್ಪ್ರೈಸ್ ಗೊತ್ತೇ ಇಲ್ಲ. ಇವ್ರು ಕುಮಾರಸ್ವಾಮಿ, ಇವ್ರು ಗಿರೀಶ ಅಂದ್ಬಿಟ್ಟು ಅವರು ಪಾಗೋಡದಿಂದ ಬಂದಿದ್ದಾರೆ ದರ್ಶನ ಮಾಡ್ಕೊಳ್ಳೋಕ್ಕೆ. ಎಷ್ಟೊತ್ತು ಬಂದ್ರಲ್ಲ ನೀವು? 3:30 ಬಂದ್ರ? ಇದು ಮಂಡ್ಯ ತಕ್ಷಣ ತುಂಬ ರಶ್ ಐತಲ್ಲ, ಸಿಕ್ಕಾಪಟ್ಟೆ ಜನ. ಇಬ್ಬರೇ ಬಂದಿದ್ದು? ಎಲ್ಲೋಗ್ತಿದ್ದೀರಾ? ಸ್ನಾನ ಮಾಡ್ಕೊಬಾರ್ದು. ಓಕೆ ಬಾಯ್. ದರ್ಶನಕ್ಕೆ ಸಿಗೋಣ. ಮಂಡ್ಯ ತಗ್ಸಕ್ಕೆ ಬಂದಿದ್ದೀವಿ. ಇಲ್ಲಿ ಚಪ್ಪಲಿ ನೋಡ್ರಿ ಎಷ್ಟು ಇದ್ದಾವೆ. ಸೊ ಧರ್ಮಸ್ಥಳಕ್ಕೆ ಇದು 2ನೇ ಸಲ ಬರ್ತಾ ಇರೋದು. ಸೊ ಮಂಡ್ಯ ತಗ್ಸೋದು ಅದೆಲ್ಲ ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಹಳೆ ವಿಡಿಯೋ ಓಪನ್ ಮಾಡಿ ನೋಡ್ಬೋದು ನೀವು. ಅಂತೂ ಇಂತೂ ಮಾಡಿ 2 ಅವರ್ ಆಯಿತು. ನಮ್ಮ ಮಾವ ಗುಂಡು ಹೊಡ್ಸ್ಕೊಂಡು ಬಂದು ತಕ್ಷಣ ನಾವು ನೋಡಿದ್ವಿ ಈ ಥರ ಇದ್ರು. ಫೈನಲಿ ನಮ್ಮ ಮಾವ ಗುಂಡು ಹೊಡ್ಸ್ಬಿಟ್ಟು ಬಂದ್ಬಿಟ್ಟ. ನಾವು ಗುಂಡು ಹೊಡ್ಸೋದೆಲ್ಲ ವೀಡಿಯೋ ಮಾಡಿಲ್ಲ, ಹಳೆ ವೀಡಿಯೋದಲ್ಲಿ ಐತೆ, ಬೇಕಾದರೆ ಹೋಗಿ ನೋಡಿ ಯಾವ ಥರ ಗುಂಡು ಹೊಡಿತಾರೆ ಅಂತ. ಇವಾಗೆಲ್ಲ ಟೈಮ್ ಆಗುತ್ತೆ ಅಂತ ನಾವು ವೀಡಿಯೋ ಮಾಡಿಲ್ಲ. ಇವಾಗ ನದಿಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸ್ನಾನ ಮಾಡಿಕೊಂಡು ಹೇಗಿರುತ್ತೆ ನದಿ ಅಂತ ನಿಮ್ಗೆ ತೋರಿಸ್ತೀವಿ. ಬನ್ನಿ ಬೇಗ ಬೇಗ ಹೋಗೋಣ. ನದಿಗೆ ಆಟೋದಲ್ಲಿ ಹೋಗ್ಬೇಕು. ಆಟೋ ಹುಡುಕ್ತಾ ಇದ್ದೀವಿ ನದಿಗೆ ಹೋಗೋಕ್ಕೆ. ಇದೇನಮ್ಮವ? ನದಿಗೆ ಹೋಗೋಕ್ಕೆ ಆಟೋದಲ್ಲಿ ಹತ್ಕೊತಾ ಇದ್ದೀವಿ. ಫೈನಲಿ ನೇತ್ರಾವತಿ ನದಿಗೆ ಸ್ನಾನ ಮಾಡಲು ಬಂದಿದ್ವಿ. ನೋಡಿ ನದಿ ಈ ಥರ ಹರಿತಾ ಇದೆ. ಫೈನಲಿ ನೇತ್ರಾವತಿ ನದಿಯಲ್ಲಿ ಸ್ನಾನವನ್ನು ಮಾಡ್ಕೊಂಡ್ವಿ. ಇಲ್ಲಿ ನಾವು ಸ್ನಾನ ಮಾಡ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು. ನಮ್ಮ ಬೆಲೆ ಬಾಳುವ ವಸ್ತುಗಳು ಏನಾದರೂ ಇದ್ದರೆ ತುಂಬ ಜಾಗ್ರತೆಯಿಂದ ನೋಡ್ಕೋಬೇಕು. ಯಾಕಂದರೆ ತುಂಬ ಜನ ಇರ್ತಾರೆ, ಯಾರು ತಗೊಂಡು ಹೋಗ್ತಾರೋ ಗೊತ್ತಾಗೋದಿಲ್ಲ. ಸೀದಾ ದೇವಸ್ಥಾನ ಕಡೆ ಬಂದ್ವಿ. ನಮಗಂತೂ ತಲೆ ಕೆಟ್ಟೋಯ್ತು ಗುರು. ಏನು ಜನ ಗುರು, ಸಿಕ್ಕಾಪಟ್ಟೆ ಜನ. ಇಲ್ಲಿ ಬ್ಯಾಗ್ ಇಡೋಕ್ಕಂತ ಬಂದಿದ್ದೀವಿ, ಬ್ಯಾಗ್ ಇಡೋಕ್ಕೆ ಹೋಗೋಕ್ಕೆ ಜಾಗ ಇಲ್ಲ ಗುರು. ಸಿಕ್ಕಾಪಟ್ಟೆ ಜನ. ಅದು ಬೇರೆ ಬೆಳಿಗ್ಗೆನೆ ಮಳೆ ಸ್ಟಾರ್ಟ್ ಆಗಿತ್ತು. ಬ್ಯಾಗ್ ಏನೋ ಒದ್ದಾಡ್ಕೊಂಡು ಇಟ್ಟು ಬಂದ್ವಿ. ದರ್ಶನಕ್ಕೆ ಹೋಗೋಣ ಅಂತ ಹೊರಗಡೆ ಬಂದರೆ ಕ್ಯೂ ಇಷ್ಟು ಉದ್ದ ಇತ್ತು. ನಾವು ಅಲ್ಲಿ ಹೋಗೋಷ್ಟೊತ್ತಿಗೆ ಮಳೆ ಸಿಕ್ಕಾಪಟ್ಟೆ ಜೋರಾಯಿತು. ಅದಕ್ಕೋಸ್ಕರ ಓಡ್ತಾ ಇದ್ದೀವಿ, ಮಳೆ ನೆನೆಯಬಾರ್ದು ಅಂತ. ಸ್ಪೆಷಲ್ ದರ್ಶನಕ್ಕೆ ಇಷ್ಟೊಂದು ಜನ ಅವರೇ ಕಣ. ಎಲ್ಲ ಹೋಗೋದು ಈ ಥರ ಲೈನಲ್ಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಅಲ್ಲಲ್ಲಿ ಚಿಕ್ಕದಾಗಿ ಜ್ಯೂಸು, ಚಿಪ್ಸು ಆ ಥರ ಮಾಡ್ತಾ ಇರ್ತಾರೆ. ಈ ಥರ ತಿಂದು ಇಲ್ಲೇ ಎಲ್ಲ ಪೇಪರು ಬಾಟ್ಲೆಲ್ಲ ಇಲ್ಲೇ ಬಿಸಾಕ್ ಹೋಗಿರ್ತಾರೆ. ಸೊ ದಯಮಾಡಿ ಆ ಥರ ನೀವು ಯಾರು ಮಾಡೋಕ್ಕೆ ಹೋಗಬೇಡಿ. ಅಲ್ಲಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ, ಅದನ್ನು ಡಸ್ಟ್ಬಿನ್ಗೆ ಹಾಕಿ. ಜನ ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಬ್ಯಾಗ್ ಎಲ್ಲ ನೋಡಿ ಇಲ್ಲಿ ಸೈಡಲ್ಲೇ ಕಟ್ಬಿಟ್ಟು ಹೋಗಿದ್ದಾರೆ. ಸೊ ಸಿಕ್ಕಾಪಟ್ಟೆ ಅಲ್ಲಿ ಇಟ್ಕೊಳ್ಳೋಕ್ಕೂ ಜಾಗ ಇಲ್ಲ, ಅಷ್ಟೊಂದು ಜನ ಬಂದಿದ್ದಾರೆ. ವೀಕೆಂಡಲ್ಲಿ ಮಾತ್ರ. ಭಾನುವಾರದೊತ್ತು ಹೋದರೆ ಇದೇ ಪ್ರಾಬ್ಲಮ್ಮು. ಅಲ್ಲಿ ವೀಕೆಂಡ್ ಅಲ್ವಾ, ಜನ ಮಾತ್ರ ಸಿಕ್ಕಾಪಟ್ಟೆ ಬರ್ತಾನೆ ಇದ್ರು. ಮಳೆ ಅಂತೂ ಬೆಳಿಗ್ಗೆ ಸ್ಟಾರ್ಟ್ ಆಗಿದ್ದು ಬರ್ತಾನೆ ಇತ್ತು ಗುರು. ವೆದರ್ ಮಾತ್ರ ಸಖತ್ತಾಗಿತ್ತು. ಲೈನಲ್ಲಿ ತುಂಬಾ ಹೊತ್ತು ನಿಂತ್ಕೊಂಡಿದ್ವಿ. ಈ ವೆದರ್ ಅಲ್ಲಿ ನಮ್ಗೇನು ಅಷ್ಟೊಂದು ಬೋರ್ ಅನ್ಸ್ಲಿಲ್ಲ, ತುಂಬಾ ಚೆನ್ನಾಗಿತ್ತು ವೆದರ್ ಮಾತ್ರ. ಫೈನಲ್ ಆಗಿ ದರ್ಶನ ಮಾತ್ರ ಸಖತ್ತಾಗಾಯ್ತು. ಏನು ತೊಂದರೆ ಇಲ್ಲದೆ ಆರಾಮಾಗಿ ಬಂದ್ವಿ. ಇವಾಗ ಪ್ರಸಾದ ಸ್ವೀಕರಿಸಲು ಹೋಗ್ತಾ ಇದೀವಿ. ఏం కెమెరానే
ಫೈನಲ್ ಆಗಿ ಪ್ರಸಾದ ತಿಂದಿದ್ದು ಆಯಿತು. ಇವಾಗ ಹೊರಗಡೆ ಬಂದ್ವಿ. ಇಲ್ಲೊಂದು ಟಾಸ್ಕು ನಮಗೆ ಸಿಗುತ್ತೆ ನೋಡಿ. ಇವಾಗ ಈ ಎಲ್ಲ ಚಪ್ಪಲಿಯಲ್ಲಿ ನಮ್ಮ ಚಪ್ಪಲಿ ಹುಡುಕ್ಬೇಕು. ಅದೇ ಒಂದು ದೊಡ್ಡ ಟಾಸ್ಕ್ ಇವತ್ತು ನಮಗೆ. ಸೊ ನಮ್ಮ ಮಾವರೇನೋ ಅತ್ತಗೆ ಬ್ಯಾಗ್ ತಗೊಬರೋಣ ಅಂತ ಹೋದರು. ನನಗೆ ಇಲ್ಲಿ ಚಪ್ಪಲಿ ಹುಡ್ಕಕ್ಕಿಟ್ರು. ಈ ಚಪ್ಪಲಿಯನ್ನು ಹುಡ್ಕೋದಕ್ಕೆ ಕರೆಕ್ಟಾಗಿ ಅರ್ಧ ಗಂಟೆ ಆಯಿತು. ಒಂದು ಸಿಕ್ಕಿದ್ರೆ ಒಂದು ಸಿಕ್ಕಲ್ಲ. ಅದರಲ್ಲೂ ನಮ್ಮ ಮಾವನ ಶೂ ಅಂತೂ ಹುಡ್ಕೋಕ್ಕೆ ಆಗಲಿಲ್ಲ. ನಮ್ಮ ಮಾವ ಬಂದು ಹುಡುಕ್ತಾವನೆ ನೋಡಿ. ಕೊನೆಗೂ ಹುಡುಕಿಕ್ಕಿದ್ದೆ. ಬಂದು ಇಲ್ಲೇ ಇದ್ದಾವೆ ಅಂತ ತಗೊಂಡ್ರು. ಸೊ ಫುಲ್ ಹ್ಯಾಪಿ ಆಗಿದ್ದಾರೆ ಅವರು. ತಲೆ ಕೆಡಿಸ್ಕೊಬಿಟ್ರು, ಎಲ್ಲಿ ನನ್ನ ಶೂ ಕಳೆದೋಗಿರ್ತವೆ ಅಂತ ಅಂದ್ಕೊಂಡಿದ್ರು. 2,500 ಕೊಟ್ಟು ಹೊಸ ಜೊತೆ ಚಪ್ಪಲಿ ತಗೊಬಂದಿದ್ರು. ಅದನ್ನ ಹುಡುಕಿದೀವಿ ನಾವು. ನೋಡ್ರಿ ಆ ಚಪ್ಪಲಿ ಹೆಂಗಿದೆ ಅಂತ. ಫೈನಲಿ 8 ಗಂಟೆಗೆ ಹೋದವರು. 3:30-4 ಗಂಟೆ ಆಯ್ತು. ಈಗ ದರ್ಶನ ಆಯಿತು. ಈಗ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕು. ವೀಕೆಂಡಲ್ಲಿ ಬಂದರೆ ಹೆಂಗೆ ಅನ್ನಿಸ್ತು? ವೀಕೆಂಡಲ್ಲಿ ಬಂದರೆ, ವೀಕೆಂಡಲ್ಲಿ ಯಾರು ಬರಬೇಡಿ, ವೀಕ್ ಡೇಸಲ್ಲಿ ಬನ್ನಿ. ವೀಕ್ ಡೇಸಲ್ಲಿ ಬನ್ನಿ, ವೀಕೆಂಡಲ್ಲಿ ಯಾರು ಬರಬೇಡಿ. ಆಮೇಲೆ ಮಾಮ ಹೇಳ್ತಾರೆ ಎಲ್ಲ. ನಮ್ಮ ಮಾವಂಗಂತೂ ಸುಸ್ತಾಗೋಯ್ತು. ಯಾವಾಗಪ್ಪ ಹೊರಗೆ ಹೋಗೋಣ ಅಂತ. ಸೊ ಫೈನಲಿ ಧರ್ಮಸ್ಥಳ ದರ್ಶನ ಎಲ್ಲ ಮುಗೀತು. ಇವಾಗ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಯಾವ ಥರ ದರ್ಶನ ಆಗುತ್ತೆ, ಹೇಗಿರುತ್ತೆ ಅಂತ ನಿಮಗೆ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಇಲ್ಲೇ ಐತಲ್ಲ. ಸೊ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ದರ್ಶನ ಮಾಡ್ಕೊಂಬರೋಣ ಬನ್ನಿ. ಬೆಳಿಗ್ಗೆ ಸಿಕ್ಕಿದ್ರು ನಮ್ಮ ಹುಡುಗರು, ಮತ್ತೆ ಇವಾಗ ಸಿಕ್ಕವ್ರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದಾಗ. ಕುಮಾರಸ್ವಾಮಿ ಮತ್ತು ಗಿರೀಶು. ಅವರ ದರ್ಶನ ಹೇಗಾಯ್ತು ಕೇಳೋಣ. ಹೇಗಾಯ್ತ್ರಪ್ಪ ದರ್ಶನ? ದರ್ಶನ ಅಂತೂ ಮಸ್ತಾಗಾಯ್ತು ಬ್ರೋ. ಇವಾಗ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಈಗ ಬೆಳಗ್ಗಿಂದ ಏನು ಮಾಡಿದ್ರು? ಬೆಳಗ್ಗೆಯಿಂದ ಬಂದ್ವಿ, ಬಸ್ ಲೇಟ್ ಆಯ್ತು. ಇಲ್ಲಿಗೆ 3 ಗಂಟೆಗೆ ಬಂದ್ವಿ. ಇಲ್ಲೇ ಓಡಾಡ್ಕೊಂಡಿದೀವಿ. ಮತ್ತೆ ನೀವು ಸಿಕ್ಕಿದ್ದೀರಾ. ಈಗ ಏನಾಗುತ್ತೆ ನೋಡೋಣ, ಮುಂದೆ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡ್ಕೊಂಡು ಬಂದ್ಬಿಟ್ಟು ಊಟ ಮಾಡ್ಕೊಂಡು ನಿಮ್ಮೂರಿಗೆ ನೀವು ಹೋಗ್ರಿ, ನಮ್ಮೂರಿಗೆ ನಾವು ಹೋಗ್ತೀವಿ. ಇವಾಗ ಸದ್ಯಕ್ಕೆ ಬೆಂಗಳೂರು ನಮ್ಮದು, ಬೂದ್ಬೆಟ್ಟ ನಿಮ್ಮದು. ಹಾಂ, ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಆಯಿತು. ಇವತ್ತು 2 ದೇವಸ್ಥಾನಗಳ ದರ್ಶನ ಅಂತೂ ತುಂಬ ಅದ್ಭುತವಾಗಾಯಿತು. ನಮ್ಮ ಮುಂದಿನ ಪ್ರಯಾಣ ಬೆಂಗಳೂರಿನ ಕಡೆಗೆ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಧನ್ಯವಾದಗಳು.